ಯಾವುದೇ ಧರ್ಮದ ವಿರುದ್ಧ, ಧರ್ಮಾಧಿಕಾರಿಗಳ ವಿರುದ್ಧ ಅಥವಾ ಧರ್ಮಸ್ಥಳದ ವಿರುದ್ಧ ಹೋರಾಟ ಅಲ್ಲ. ಯಾವುದೇ ರೀತಿಯಾದ ಸೂಕ್ತವಾದ ತನಿಖೆ ಆಗ್ತಾ ಇಲ್ಲ. ಸೂಕ್ತವಾಗಿ ತನಿಖೆ ಆಗಿ ಹೆಣ್ಮಕ್ಳಿಗೆ ನ್ಯಾಯ ಸಿಗಲಿ ಅಂತ ಹೋಗ್ತಾ ಇದೆ. ಸೌಜನ್ಯಳ ಸಾವಿಗೆ ನ್ಯಾಯ ಸಿಗಬೇಕು. ಆ ನ್ಯಾಯ ಇಡೀ ದೇಶಕ್ಕೆ ಮಾದರಿ. ಏನು ಅಷ್ಟು ಬ್ರೂಟಲ್ ಆಗಿ ಮರ್ಡರ್ ಆಗಿದ್ದಾನು, ರೇಪ್ ಆಗಿದ್ದಾನು, ಇದುವರೆಗೂ ಪೊಲೀಸರು ಅಪರಾಧಿಗಳನ್ನ ಕಂಡುಹಿಡಿಯೋದ್ರಲ್ಲಿ ಸೋತಿದ್ದಾರೆ. ಪಾಪಿಸ್ಟರನ್ನ, ಅಪರಾಧಿಗಳನ್ನ ಬಂಧಿಸಲೇಬೇಕು. ಇಡೀ ದೇಶಕ್ಕೆ ಮತ್ತೆ ಏನು ನಿರ್ಭಯ ಪ್ರಕರಣ ಆಯ್ತು, ಅದೇ ರೀತಿ ಸೌಜನ್ಯ ಪ್ರಕರಣ ಕೂಡ ಇಡೀ ದೇಶಕ್ಕೆ, ಈ ರಾಜ್ಯಕ್ಕೆ ಮಾದರಿ ಆಗಬೇಕು. ಏನಪ್ಪಾ, ಸೌಜನ್ಯ ಪ್ರಕರಣದಲ್ಲಿ 13 ವರ್ಷಗಳ ನಂತರ ಈ ರೀತಿ ಅಪರಾಧಿಗಳನ್ನ ಹಿಡಿದ್ರು. ಸೌಜನ್ಯಳ ಸಾವಿಗೆ ಇಡೀ ಕರುನಾಡು ಮಿಡಿತು. ಮತ್ತು ಸೌಜನ್ಯಗೆ 13 ವರ್ಷಗಳಿಂದ ಹೋರಾಟ ಮಾಡ್ಕೊಂಡ್ ಬಂದಿದ್ದು ನ್ಯಾಯ ಸಿಗಲಿಲ್ಲ ಎಲ್ಲ ಒಂದ್ ಕಡೆ. ಆ ನ್ಯಾಯಕ್ಕೋಸ್ಕರ ಇವತ್ತು ಎಲ್ಲರೂ ಸೇರಿ ಧರ್ಮಸ್ಥಳ ಕೊಟ್ಟಿದ್ದೀವಿ. ನಾವು ಸೌಜನ್ಯಗಳಿಗೆ ನ್ಯಾಯ ಸಿಗಲಿ, ಒಬ್ಬ ಹೆಣ್ಣು ಮಗಳಿಗೆ ಏನು ಅತ್ಯಾಚಾರ ಆಗಿದೆ ಅದಕ್ಕೆ ನ್ಯಾಯ ಸಿಗಲಿ ಅಂತ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಇವತ್ತು ಧರ್ಮಸ್ಥಳ ಚಲೋ ಇಟ್ಕೊಂಡಿರೋದು. ಯಾವುದೇ ಧರ್ಮದ ವಿರುದ್ಧ, ಧರ್ಮಾಧಿಕಾರಿಗಳ ವಿರುದ್ಧ ಅಥವಾ ಧರ್ಮಸ್ಥಳದ ವಿರುದ್ಧ ಹೋರಾಟ ಅಲ್ಲ. ಈಗಾಗಲೇ ಅವರೆಲ್ಲ ಕೂಲಂಕುಷವಾಗಿ ಹೇಳಿದ್ದಾರೆ. ನಾವು ಸೌಜನ್ಯಗಳಿಗೆ ಇಷ್ಟು ವರ್ಷ ನ್ಯಾಯ ಸಿಕ್ಕಿಲ್ಲ, ಮತ್ತು ಅಲ್ಲಿ ಯಾವುದೇ ರೀತಿಯಾದ ಸೂಕ್ತವಾದ ತನಿಖೆ ಆಗ್ತಾ ಇಲ್ಲ. ಸೂಕ್ತವಾಗಿ ತನಿಖೆ ಆಗಿ ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗಲಿ ಅಂತ ಹೋಗ್ತಾ ಇದೆ. ಮೇಡಮ್, ಸೌಜನ್ಯನ ಪರವಾಗಿ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು. ಸೌಜನ್ಯಳ ಸಾವಿಗೆ ನ್ಯಾಯ ಸಿಗಬೇಕು. ಆ ನ್ಯಾಯ ಇಡೀ ದೇಶಕ್ಕೆ ಮಾದರಿ ಆಗಬೇಕು. ಯಾಕೆಂದರೆ ಪೊಲೀಸ್ ವೈಫಲ್ಯತೆ ನಿಮ್ಗೆಲ್ರಿಗೂ ಗೊತ್ತಿದ್ದಂಗೆ 12-13 ವರ್ಷ ಆದ್ರೇನು ಈ ಪೊಲೀಸರು ಏನು ಅಷ್ಟು ಬ್ರೂಟಲ್ಲಾಗಿ ಮರ್ಡರ್ ಆಗಿದ್ರೇನು, ರೇಪ್ ಆಗಿದ್ರೇನು, ಇದುವರೆಗೂ ಪೊಲೀಸರು ಅಪರಾಧಿಗಳನ್ನ ಕಂಡುಹಿಡಿಯೋದ್ರಲ್ಲಿ ಸೋತಿದ್ದಾರೆ. ಇದು ಪೊಲೀಸ್ ಇಲಾಖೆಯ ವೈಫಲ್ಯ, ಸರ್ಕಾರದ ವೈಫಲ್ಯ. ಇದನ್ನು ಮುಚ್ಚಾಕಿರ್ತಕ್ಕಂಥ ಇದನ್ನು ಮತ್ತೆ ಓಪನ್ ಮಾಡಬೇಕು. ಮತ್ತೆ ಏನು ಪೊಲೀಸ್ ಅಧಿಕಾರಿಗಳು SIT ತನಿಖೆ ಮಾಡ್ತಿರೋ, ಇನ್ನೊಂದು ಮಾಡ್ತಿರೋ, ನೀವು ಈ ಏನು ಪಾಪಿಸ್ಟರನ್ನ, ಅಪರಾಧಿಗಳನ್ನ ಬಂಧಿಸಲೇಬೇಕು. ಮತ್ತು ಈ ಏನೊಂದು ಪ್ರಕರಣ ಇಡೀ ದೇಶಕ್ಕೆ, ಮತ್ತು ಏನು ನಿರ್ಭಯ ಪ್ರಕರಣ ಆಯಿತು ಅದೇ ರೀತಿ ಸೌಜನ್ಯ ಪ್ರಕರಣ ಕೂಡ ಇಡೀ ದೇಶಕ್ಕೆ, ಈ ರಾಜ್ಯಕ್ಕೆ ಮಾದರಿ ಆಗಬೇಕು. ಇದಲ್ಲದೆ ಮತ್ತೊಬ್ಬರು ಯಾರಾದರೂ ರೇಪಿಸ್ಟು ಮತ್ತು ಈ ಥರ ಕುಕೃತ್ಯ ಮಾಡ್ತಕ್ಕಂಥ ಕೊಲೆಗಾರರಿಗೆ ಮಾದರಿಯಾಗಿರ್ತಕ್ಕಂಥ ಒಂದು ಶಿಕ್ಷೆನ ಕೊಡಬೇಕು. ಅವ್ರುಗಳಿಗೆ ಭಯ ಆಗಬೇಕು. ಏನಪ್ಪ, ಸೌಜನ್ಯ ಪ್ರಕರಣದಲ್ಲಿ 13 ವರ್ಷಗಳ ನಂತರ ಈ ರೀತಿ ಅಪರಾಧಿಗಳನ್ನ ಹಿಡಿದ್ರು, ಮತ್ತು ಅವ್ರಿಗೆ ಇಂಥ ಘನಘೋರ ಶಿಕ್ಷೆ ಆಯಿತು. ಇಂಥ ಶಿಕ್ಷೆನ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದ್ದರಿಂದ ಇದು ಭಾಳ ನ್ಯಾಯಯುತವಾದ ಕೆಲಸ. ಈ ಸೌಜನ್ಯಳ ಸಾವಿಗೆ ಇಡೀ ಕರುನಾಡು ಮಿಡಿತು. ಕರುನಾಡಿನ ಎಲ್ಲ ನಾಯಕರುಗಳು, ಏನು ಮಹಿಳಾ ನಾಯಕರಿರ್ಬೋದು, ಚಾಲಕರ ಒಕ್ಕೂಟ ಇರ್ಬೋದು, ಕನ್ನಡ ಪರ ಸಂಘಟನೆಗಳಿರ್ಬೋದು, ದಲಿತ ಪರ ಸಂಘಟನೆ ಇರ್ಬೋದು, ಪ್ರಗತಿಪರ ಇರ್ಬೋದು, ಎಲ್ಲರೂ ಮಿಡಿದ್ರು. ಆ ಮಿಡಿದಂಥ ಆ ಎಲ್ಲರ ಮನಸ್ಸುಗಳ ಮಿಡಿತ ಇವತ್ತು ಒಂದು ಅಪರಾಧಿಗಳನ್ನ ಬಂಧಿಸೋದಕ್ಕೆ ಕಾರಣೀಭೂತ ಆಯಿತು ಅನ್ನೋಂಥ ಒಂದು ಆದರ್ಶ ಇಡೀ ದೇಶಕ್ಕೆ ಆಗಬೇಕು ಅಂತ ನಾವಿವತ್ತು ಸೌಜನ್ಯ ಪರವಾಗಿ ಹೊರಟಿದ್ದೀವಿ. ಇವತ್ತು ನಮ್ಮೆಲ್ಲ ಕನ್ನಡ ಪರ ಹೋರಾಟಗಾರರು ಸೌಜನ್ಯನ ಪರವಾಗಿ ಮತ್ತು ಸೌಜನ್ಯಗೆ 13 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದು ನ್ಯಾಯ ಸಿಗಲಿಲ್ಲ ಎಲ್ಲ ಒಂದು ಕಡೆ. ಆ ನ್ಯಾಯಕ್ಕೋಸ್ಕರ ಇವತ್ತು ಎಲ್ಲರೂ ಸೇರಿ ಧರ್ಮಸ್ಥಳ ಕೊಟ್ಟಿದ್ದೀವಿ. ಅವಳಿಗೆ ಮುಂದಿನ ದಿನಗಳಾದರೂ ನ್ಯಾಯ ಸಿಗಲಿ ಅಂತೇಳಿ ನಮ್ಮೆಲ್ಲ ಕನ್ನಡ ಪರವಾರ ಆಗ್ರಹ. ಹಾಗಾಗಿ ಸೌಜನ್ಯನ ಭೇಟಿಯಾಗಲಿಕ್ಕೋಸ್ಕರ ನಾವು ಇವತ್ತು ಧರ್ಮಸ್ಥಳ ಕೊಂಡಿದ್ದೀವಿ. ಎಲ್ರಿಗೂ ಜಯವಾಗಲಿ. ನಮಸ್ಕಾರ.